ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾತ್ರಿ 9 ಗಂಟೆ 18 ವರ್ಷದ ಹುಡುಗ ಒಂದು ಪುಸ್ತಕವನ್ನು ಓದ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲಿ ನಿದ್ರೆ ಬರುತ್ತೆ. ಹಾಗೆಯೇ ನಿದ್ದೆಗೆ ಜಾರ್ತಾನೆ. ಮಧ್ಯರಾತ್ರಿ ಎಚ್ಚರವಾಗುತ್ತೆ. ನೋಡ್ತಾನೆ ಎಲ್ಲೆಲ್ಲೂ ಕತ್ತಲು. ದೂರದಲ್ಲೆಲ್ಲೋ ಆಸ್ಪತ್ರೆಯಲ್ಲಿ ಇದ್ದಂಥ ಸಿಸ್ಟರ್ ಮಾತನಾಡುವ ಶಬ್ದ ಕೇಳಿಸುತ್ತೆ. ಸಿಸ್ಟರ್, ಯಾಕೆ ದೀಪಗಳನ್ನೆಲ್ಲ ಆರಿಸಿದ್ದೀರಿ? ದಯವಿಟ್ಟು ದೀಪ ಹಾಕಿ ಅಂದಾಗ ಸಿಸ್ಟರ್ ಹೇಳ್ತಾಳೆ, ಅಪ್ಪ ಎಲ್ಲ ದೀಪಗಳು ಉರಿತಾ ಇವೆ. ಹೌದಾ? ನನ್ನ ಮುಂದೆ ಇದ್ದಂಥ ದೀಪ ಅದೂ ಉರಿತಾ ಇದೆಯಪ್ಪ. ಹೌದಾ ಸಿಸ್ಟರ್? ನನಗೇನೂ ಕಾಣಿಸ್ತಾ ಇಲ್ಲ, ಎಲ್ಲವೂ ಕತ್ತಲು, ಎಲ್ಲೆಡೆ ಕತ್ತಲು ತುಂಬ್ಕೊಂಡ್ಬಿಟ್ಟಿದೆಯಲ್ಲ. ಸಿಸ್ಟರ್, ಆ ಟಾರ್ಚ್ ತೊಗೊಂಬರ್ತೀರಾ? ಸಿಸ್ಟರ್ ಟಾರ್ಚ್ ತರ್ತಾಳೆ. 3 ಸೆಲ್ಲಿನ ಶಕ್ತಿಶಾಲಿ ಟಾರ್ಚ್. ಅಷ್ಟೂ ಬೆಳಕನ್ನು ತನ್ನ ಕಣ್ಣಿಗೆ ಬಿಟ್ಕೋತಾನೆ. ಬೆಳಕಿನ ಒಂದು ಸಣ್ಣ ಕಿರಣವೂ ಆತನ ಕಣ್ಣನ್ನು ತಲುಪೋಲ್ಲ. 3 ಗಂಟೆಗಳ ಹಿಂದೆಯಷ್ಟೇ ಚೆನ್ನಾಗಿ ಕಣ್ಣು ಕಾಣ್ತಾ ಇತ್ತು, ಈಗ ಕಣ್ಣು ಕಾಣ್ತಾ ಇಲ್ಲ. ಸಂಪೂರ್ಣ ಕತ್ತಲು. 18 ವರ್ಷದ ಹುಡುಗ. ಏನಾಗಬೇಕು? ಎರಡೂ ಕಣ್ಣು ಕಳೆದುಕೊಂಡಾಗ ನನಗೆ ಬರೀ 18 ವರ್ಷ ಅಂತ ಹೇಳ್ತಾರೆ ಸಿದ್ದೇಶ್ ಕೆ ಅವರು. ಕೋಲುದಾರಿ ಅವರು ಬರೆದಂಥ ಆತ್ಮಕಥೆಯ ಕೃತಿ. ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥ ಈ ಸಿದ್ದೇಶ್ಗೆ ಹೆಚ್ಚು ಶಿಕ್ಷಣ ದೊರೆತಿರೋಲ್ಲ. ಅಂತಹ ಸಂದರ್ಭದಲ್ಲಿ ಕಣ್ಣನ್ನು ಕಳ್ಕೋತಾರೆ. ಯಾಕೆ ಬದುಕಿರಬೇಕು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರುತ್ತೆ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಒಬ್ಬನೇ ಅಷ್ಟೂ ಜನರ ವಿರುದ್ಧ ಹೇಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅದು ಸ್ಫೂರ್ತಿ ಕೊಡುತ್ತೆ. ಅಭಿಮನ್ಯು ಏಕಾಂಗಿಯಾಗಿ ಎಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ. ನಾನು ಯಾಕೆ ಹೆದರಬೇಕು? ತರಬೇತಿಯನ್ನು ಪಡಿತಾನೆ. ತರಬೇತಿಯನ್ನು ಪಡೆದು ಆತ ಪದವಿಯನ್ನು ಗಳಿಸಿ ಆನಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕೊನೆಗೆ ತನ್ನ ಇಷ್ಟದ ಕೆಲಸವಾದ ಉಪನ್ಯಾಸಕ ವೃತ್ತಿಯನ್ನು ಕೈಗೊಳ್ತಾನೆ. ಈತನ ಪುಣ್ಯಕ್ಕೆ ಓರ್ವ ಸಂಗಾತಿ ದೊರೀತಾಳೆ, ಶ್ರೀದೇವಿ. ಆಕೆಯೂ ಸಹ ವಿಕಲಚೇತನೆ. ಪೋಲಿಯೋ ಬಂದು ಕಾಲುಗಳಲ್ಲಿ ಸ್ವಾಧೀನ ಇರೋಲ್ಲ. ಆದರೆ ಜೀವಕ್ಕೆ ಜೀವವಾಗಿ ಸಿದ್ದೇಶ್ ಅವರನ್ನು ಕಾಪಾಡ್ತಾ ಬರ್ತಾರೆ. ಈಗ ಅವರು ಗಜೇಂದ್ರಗಢದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಂತಹ ಅಸಂಖ್ಯ ಜನ ಯಾರಿದ್ದಾರೆ ನಮ್ಮ ನಡುವೆ. ಸಿದ್ದೇಶ್ಗೆ ಹೇಗೆ ಬದುಕಿನ ಹೋರಾಟದಲ್ಲಿ ಯಶಸ್ಸನ್ನು ಸಾಧಿಸಿದರೋ ಹಾಗೆ ಎಲ್ಲರೂ ಸಾಧಿಸಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮಾಜಿ. ಬೆಂಗಳೂರಿನ ಮಲ್ಲೇಶ್ವರದಿಂದ ಬಂದಿದ್ದೇನೆ. ಗೃಹಿಣಿ. ನನ್ನ ಹವ್ಯಾಸಗಳು ತಟ್ಟಂತೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು ಹಾಗೂ ಸಂಗೀತ ಆಲಿಸುವುದು. ಕುಸುಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ. ನಾನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಸೆಟ್ಟಹಳ್ಳಿಯಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಬೆಂಗಳೂರಿನ ಹೊಸಕೆರೆಹಳ್ಳಿಯ ಗುಪ್ತಾ ಕಾಲೇಜಿನ ಗ್ರಂಥಪಾಲಕನಾಗಿದ್ದೇನೆ. ಮತ್ತು ನಮ್ಮ ಪ್ರಾಂಶುಪಾಲರು ಮತ್ತು ಗುಪ್ತಾ ಸರರು ನನ್ನನ್ನು ಪ್ರೋತ್ಸಾಹಿಸಿ ತಮ್ಮ ಎಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಮತ್ತೊಮ್ಮೆ ನಮ್ಮ ಧನ್ಯವಾದಗಳು. ತುಂಬ ಸಂತೋಷ ಹನುಮಂತಪ್ಪ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು NR ಕೃಷ್ಣಕುಮಾರಿ. ನಾನು ಬೆಂಗಳೂರು ಮತ್ತಿಕೆರೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ನೋಡುವುದು ಮತ್ತು ದೇವರ ನಾಮ ಕೇಳುವುದು. ನಾನು ಗೃಹಿಣಿ. ಕೃಷ್ಣಕುಮಾರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ.
ಪ್ರಕಟಿಸಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಫೈನಲ್ಸ್ನಲ್ಲಿ 87 ರನ್ನುಗಳನ್ನು ಯಾರು ಹೊಡೆದರು? ಆಯ್ಕೆಗಳನ್ನು ನೋಡೋಣ. ಶಫಾಲಿ ವರ್ಮಾ, ದೀಪ್ತಿ ಶರ್ಮಾ, ಹರ್ಮನ್ಪ್ರೀತ್ ಕೌರ್ ಹಾಗೂ ಸ್ಮೃತಿ ಮಂದನ. ಮೊದಲಿಗೆ ಕುಸುಮ, ಆನಂತರ ಹನುಮಂತಪ್ಪ. ಶಫಾಲಿ ವರ್ಮಾ. ಶಫಾಲಿ ವರ್ಮಾ ಆಯ್ಕೆ 1. ಹನುಮಂತಪ್ಪ. ದೀಪ್ತಿ ಶರ್ಮಾ. ದೀಪ್ತಿ ಶರ್ಮಾ ಆಯ್ಕೆ 2. ಉತ್ತರವನ್ನು ನೋಡೋಣ. ಶಫಾಲಿ ವರ್ಮಾ ಉತ್ತರ ಸರಿಯಾಗಿದೆ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಈ ಪುಸ್ತಕವನ್ನು ಕುಸುಮ ಅವರಿಗೆ ಕೊಟ್ಟಿದ್ದೇವೆ. ಶಫಾಲಿ ವರ್ಮಾ ಅವರು 78 ಸಲ ಚೆಂಡನ್ನು ಹೊಡೆಯುವ ಅವಕಾಶ ಸಿಗುತ್ತೆ. ಹೊಡೆದು ಅವರು 87 ರನ್ನುಗಳನ್ನು ಗಳಿಸ್ತಾರೆ. 7 ಸಲ 4 ಹೊಡೆದರೆ 2 ಸಲ ಸಿಕ್ಸರ್ ಹೊಡಿತಾರೆ. ಇವರಿಗೆ ಈ ಪ್ಲೇಯರ್ ಆಫ್ ದಿ ಮ್ಯಾಚ್ ಅಂತ ಏನಿರುತ್ತೆ ಒಂದು ಪ್ರಶಸ್ತಿ, ಆ ಗೌರವವೂ ಸಹ ದೊರೆಯುತ್ತೆ. ಈಕೆಯ ಆಟದ ವೈಖರಿಯನ್ನು ಕಂಡಂತಹ ಕ್ರಿಕೆಟ್ ವಿಮರ್ಶಕರು 2014ರ IPL ಮ್ಯಾಚೊಂದರಲ್ಲಿ ಸುರೇಶ್ ರೈನಾ ಅವರು 25 ಚೆಂಡುಗಳನ್ನು ಹೊಡೆದು ಅವರು 87 ರನ್ ಗಳಿಸಿದಂತಹ ಆ ಘಟನೆ ಏನಿತ್ತು ಅದನ್ನು ನೆನೆಸ್ಕೊಂಡು ಅಷ್ಟು ರೋಚಕವಾಗಿತ್ತು ಈಕೆಯ ಬ್ಯಾಟಿಂಗ್ ಅಂತ ವಿಮರ್ಶೆಯನ್ನು ಮಾಡಿದ್ದಾರೆ. ನಂಜಿಲ್ಲದ ಪದಗಳು N. ರವಿಕುಮಾರ್ ಟೆಲೆಕ್ಸ್ ಬರೆದಂಥ ಕವನ ಸಂಕಲನ. ಪ್ರಶ್ನೆ: ವಿಶ್ವದ ಮೊದಲ 10 ಸಂತೃಪ್ತ ದೇಶಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ತಿಳ್ಕೊಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ವೀಡನ್. ಮೊದಲಿಗೆ ಬಜರುತ್ತಿದ್ದಾರೆ ಕುಸುಮ, ಆನಂತರ ಕೃಷ್ಣಕುಮಾರಿ. ಡೆನ್ಮಾರ್ಕ್. ಡೆನ್ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಕೃಷ್ಣಕುಮಾರಿ. ಸ್ವೀಡನ್. ಸ್ವೀಡನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್ ಆಗಿತ್ತು. ಸಂತೃಪ್ತಿ ಅಂದರೆ ಏನು ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಲಕ್ಷಣಗಳನ್ನು ನೀಡಿದ್ದಾರೆ. ಮೊದಲನೇದು, ಶ್ರೀಸಾಮಾನ್ಯನ GDP ಉತ್ತಮವಾಗಿರಬೇಕು. ನಿರೀಕ್ಷಿತ ಜೀವಿತಾವಧಿ, ಈಗ ಭಾರತದ ನಿರೀಕ್ಷಿತ ಜೀವಿತಾವಧಿ ಅಂದರೆ 71 ವರ್ಷ, ಕನಿಷ್ಠ ಅಷ್ಟು ವರ್ಷಗಳ ಕಾಲ ಬದುಕಬೇಕು ನಾವು. ಮೂರನೇದು, ಸಾಮಾಜಿಕ ನೆರವು. ಒಬ್ಬರಿಗೆ ಕಷ್ಟವಾಗಿದೆ ಅಂದರೆ ಅವರಿಗೆ ನೆರವನ್ನು ನೀಡುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇರಬೇಕು. ನಮಗೆ ಬೇಕಾದ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇರಬೇಕು. ಹಾಗೆಯೇ ತಾವು ದುಡಿದ ಹಣದಲ್ಲಿ ಒಂದಷ್ಟು ಹಣವನ್ನು ದಾನ ಮಾಡುವ ಗುಣ ಆ ದೇಶದ ಜನರಲ್ಲಿ ಇರಬೇಕು. ಹಾಗೆಯೇ ಲಂಚ ರುಷುವತ್ತುಗಳಿಗೆ ಸ್ವಲ್ಪವೂ ಅವಕಾಶ ಇರಬಾರದು. ಈ ಎಲ್ಲ ಲಕ್ಷಣಗಳು ಇರುವಂಥ ದೇಶ, ಅಲ್ಲಿ ವಾಸಿಸುವ ಜನ ಯಾರಿದ್ದಾರೆ ಅವರು ಸಂತೃಪ್ತ ಜನರು ಅಂತ ಭಾವಿಸ್ತಾರೆ. ಈ ಲಕ್ಷಣಗಳಲ್ಲಿರುವ ಮೊದಲ ದೇಶ ಅಂತ ಹೇಳ್ತಂದರೆ ಅದು ಫಿನ್ಲ್ಯಾಂಡ್ ಅಂತೆ. ನಾರ್ಡಿಕ್ ಅಂತ ದೇಶಗಳು ಬರುತ್ತೆ. 5 ದೇಶಗಳುಂಟು. 5 ದೇಶಗಳು ಈ ನಾರ್ಡಿಕ್ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನ ಅಷ್ಟೂ ಪುಣ್ಯವಂತರು ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬರಬಹುದು. 147 ದೇಶಗಳ ಸಂತೃಪ್ತಿಯ ಸೂಚ್ಯಂಕವನ್ನು ಸಿದ್ಧಪಡಿಸಿದ್ದಾರೆ. ಭಾರತದ ಸ್ಥಾನ ಎಷ್ಟು? 118. ಹಾಗಾಗಿ ತುಂಬ 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 ದೂರ ನಡಿಬೇಕಾಗಿದೆ ನಾವು. ಎಂದು ಮೊದಲನೇ ಸ್ಥಾನ ತಲುಪ್ತೇವೆ? ಕಾದು ನೋಡೋಣ. ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು ಕೆ. ರಘು ಶೆಟ್ಟಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಪಾಳೆಯಗಾರನಾಗಿದ್ದ ಯದುರಾಯನನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದ ಸಾಮಂತಿಕೆಯನ್ನು ನಿರ್ವಹಿಸುವಂತೆ 1399ರಲ್ಲಿ ಯಾರು ಅಧಿಕಾರವನ್ನು ಕೊಟ್ಟರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಮುಮ್ಮಡಿ ಚಾಮರಾಜ ಒಡೆಯರ್, ಇಮ್ಮಡಿ ಬುಕ್ಕರಾಯ, ಇಮ್ಮಡಿ ಹರಿಹರ, ಇಮ್ಮಡಿ ದೇವರಾಯ.
ಮೊದಲಿಗೆ ಬಜರ್ ಒತ್ತಿದ್ದಾರೆ ಕುಸುಮ, ಆನಂತರ ಕೃಷ್ಣಕುಮಾರಿ. ಮುಮ್ಮಡಿ ಚಾಮರಾಜ ಒಡೆಯರ್. ಆಯ್ಕೆ 1 ಹೇಳಿ. 4 ಕೃಷ್ಣಕುಮಾರಿ. ಇಮ್ಮಡಿ ದೇವರಾಯ. ಇಮ್ಮಡಿ ದೇವರಾಯ. ಆಯ್ಕೆ 4. ಉತ್ತರವನ್ನು ನೋಡೋಣ. ಇಮ್ಮಡಿ ಹರಿಹರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 1377ರಿಂದ 1404 ಇವರು ರಾಜ್ಯಾಡಳಿತ ನಡೆಸ್ತಾರೆ. ಎದುರಾಯರು ಇವರನ್ನು ಆದಿ ಎದುರಾಯ ಅಂತಲೂ ಕರೀತಾರೆ. ವಿಜಯರಾಜ ಒಡೆಯರ್ ಅಂತಲೂ ಸಹ ಕರೀತಾರೆ. ವಿಜಯನಗರದ ಪರವಾಗಿ ದಳವಾಯಿಯಾಗಿ ಇವರು ಮೈಸೂರು ಪ್ರದೇಶವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ದಳವಾಯಿಯ ಆಡಳಿತದಲ್ಲಿ ಇದ್ದವರು ಅವರಿಗೆ ಒಂದು ಹಂತ ಮೇಲೆ ಇರುವ ಹಾಗೆ ಸಾಮಂತಿಕೆಯ ಪಟ್ಟವನ್ನು ಕೊಡ್ತಾರೆ ಮೊದಲ ಬಾರಿಗೆ. ಮುಂದಿನ ಪುಸ್ತಕ ಮಶಾಲು ಕಥಾಗುಚ್ಛ, ಪ್ರದೀಪ್ ರೋಖಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ರಾಮನಾಮಿ ಕುಲದವರು ಯಾವ ರಾಜ್ಯದಲ್ಲಿ ಅಧಿಕ ಪ್ರಮಾಣದಲ್ಲಿ ಇದ್ದಾರೆ ಹೇಳಿ. ಹನುಮಂತಪ್ಪ. ಉತ್ತರ ಪ್ರದೇಶ್. ಆಯ್ಕೆಗಳನ್ನು ನೋಡೋಣ. ಜಾರ್ಖಂಡ್, ಒಡಿಶಾ, ಬಿಹಾರ, ಛತ್ತೀಸ್ಗಢ. ಎರಡನೇದಾಗಿ ಕುಸುಮ. ಜಾರ್ಖಂಡ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಛತ್ತೀಸ್ಗಢ ಆಗಿತ್ತು. ರಾಮನಾಮಿ ಕುಲ ಏನು ಹಾಗಂದರೆ 19ನೇ ಶತಮಾನದಲ್ಲಿ ರೂಪುಗೊಳ್ಳುತ್ತೆ. ಎಲ್ಲ ಮನುಷ್ಯರು ಸರಿ ಸಮಾನರು, ಇದು ಬಹಳ ಮುಖ್ಯವಾದ ತತ್ವ. ಮನುಷ್ಯ ಅಂದ ಮೇಲೆ ಮುಗೀತು, ಅವರೆಲ್ಲರೂ ಒಂದೇ ಎನ್ನುವ ತತ್ವದಲ್ಲಿ ಅಪಾರ ನಂಬಿಕೆಯನ್ನು ಇಟ್ಟಂತಹ ಜನ ಇವರು. ವಿಶೇಷ ಅಂದರೆ ರಾಮನಾಮವನ್ನು ಮೈತುಂಬ ಹಚ್ಚೆಯ ರೂಪದಲ್ಲಿ ಹಾಕ್ಕೋತಾರೆ. ಇಡೀ ಮೈತುಂಬ ಹಾಕ್ಕೊಳ್ಳೋದು ಒಂದು ವಿಶೇಷ. ಆದರೆ ಆಧುನಿಕ ಕಾಲದ ಹುಡುಗರು ಏನಿದ್ದಾರೆ ಇಡೀ ಮೈತುಂಬ ಹಚ್ಚೆ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ಹಣೆಯ ಮೇಲೆ ಬಹಳ ಸುಂದರವಾಗಿ ಆ ರಾಮನಾಮ, ರಾಮ ಶ್ರೀರಾಮ ಎನ್ನುವ ಒಂದು ಹಚ್ಚೆಯನ್ನು ಹಾಕಿಸ್ಕೊಳ್ಳೋದು ಅವರಲ್ಲಿ ಉಂಟು. ದೇವಾಲಯದ ಒಳಗೆ ಇವರನ್ನು ಬಿಡ್ತಾ ಇರಲಿಲ್ಲ 19ನೇ ಶತಮಾನದಲ್ಲಿ. ಆಗ ಅವರು ಹೇಳ್ತಾರೆ, ಈ ದೇಹವೇ ದೇವಾಲಯ, ಆ ರಾಮ ಅನ್ನೋನು ಈ ದೇಹದಲ್ಲೇ ಇದ್ದಾನೆ ಅಂತ ಹೇಳಿ ರಾಮನಾಮವನ್ನು ಹಚ್ಚೆ ಹಾಕಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಇವರು. ಪರಶುರಾಮ ಭಾರದ್ವಾಜ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಕುಲವನ್ನು ಆರಂಭಿಸ್ತಾನೆ. ಮುಂದಿನ ಪುಸ್ತಕ ಸಜ್ಜನ ಕನ್ನಡ ಕವಿಗಳು, ಕನ್ನಡ ಕವಿಕೃತಿ ಪರಿಚಯ, ಹೋರಾ ಪರಮೇಶ್ ಹೊಡೆನೂರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ಭಾ, ತಿ, ಮ, ಲಾ, ಟ್. ಭಾರತೀಯ ಮಹಿಳಾ ಬಜೆಟ್ ಇರ್ಬೋದು ಅಂದ್ಕೊಂಡು. ಹೆಣ್ಮಕ್ಳಿಗೆ ಪ್ರತ್ಯೇಕ ಬಜೆಟ್ ಉಂಟಾ? ನಂಗೆ ಗೊತ್ತಿಲ್ಲ. ಭಾರತೀಯ ಮಹಿಳಾ ಮನೆಯಲ್ಲಿ ಇರಬಹುದೇನೋ, ದೇಶದ ಮಟ್ಟದಲ್ಲಂತೂ ಇಲ್ಲ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಕುಸುಮ. ಭಾರತೀಯ ಮಹಿಳಾ ಕ್ರಿಕೆಟ್. ಭಾರತೀಯ ಮಹಿಳಾ ಕ್ರಿಕೆಟ್, ಭಾರತೀಯ ಮಹಿಳಾ ಬಜೆಟ್. ಯಾವ ಉತ್ತರ ಸರಿ ನೋಡೋಣ. ಭಾರತೀಯ ಮಹಿಳಾ ಕ್ರಿಕೆಟ್ ಉತ್ತರ ಸರಿಯಾಗಿದೆ. ಸಜ್ಜನ ಕನ್ನಡ ಕವಿಗಳು ಈ ಪುಸ್ತಕವನ್ನು ಕುಸುಮ ಅವರಿಗೆ ಕೊಡ್ತೇವೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಕ್ರಿಕೆಟ್ ಕಲಿಸ್ಬೇಕು, ಅವರಿಗೆ ಪ್ರತ್ಯೇಕ ಪಂದ್ಯಗಳನ್ನೆಲ್ಲ ನಡೆಸಬೇಕು. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಂದಾಗ ಹೆಣ್ಣು ಮಕ್ಕಳಿಗೆ ಏನು ಬರುತ್ತೆ, ಅವರಿಗೆ ಬ್ಯಾಟ್ ಹಿಡ್ಕೊಳ್ಳೋಕ್ಕೆ ಬರಲ್ಲ. ಹೀಗೆಲ್ಲ ಅವಹೇಳನ ಮಾಡಿದಂಥ ಜನ ಸಾಕಷ್ಟು ಹಿಂದೆ ಇದ್ದರೂ ಈಗಲೂ ಇದ್ದಾರೆ. ಅವರಿಗೆಲ್ಲ ಉತ್ತರ ಕೊಡುವ ಹಾಗೆ ಇವತ್ತು ವಿಶ್ವಕಪ್ಪನ್ನು ನಮ್ಮ ಹೆಣ್ಣುಮಕ್ಕಳು ಗೆದ್ದಿದ್ದಾರೆ. ಹಾಗಾಗಿ ಭಾರತೀಯ ಮಹಿಳಾ ಕ್ರಿಕೆಟ್ಗೂ ಜಾಗತಿಕವಾಗಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಂಥ ಆ ಹೆಣ್ಣು ಮಕ್ಕಳನ್ನು ಈ ಕ್ಷಣದಲ್ಲಿ ನಾವು ನೆನೆಯೋಣ. ಸೆರಗಿ ಗಂಟಿದ ಕಂಪು ಎನ್ನುವ ಗಜಲ್ ಸಂಕಲನ, ಪ್ರಭಾವತಿ ಎಸ್ ದೇಸಾಯಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 56 ಕೂಡು 22, 79 ಕಳೆ 48, 20 ಗುಣಿಸು 10, 150 ಭಾಗಿಸು 5.
ಬಜರುತ್ತಿದ್ದಾರೆ ಕುಸುಮ. ಅಂತಿಮ ಉತ್ತರ 1068. ಮತ್ತೊಮ್ಮೆ ಕೂಡ ನೋಡಿಬಿಡಿ ಒಂದು ಸಲ. ಹನುಮಂತಪ್ಪ, ಕೃಷ್ಣಕುಮಾರಿ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಕುಸುಮ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡು. ಉತ್ತರವನ್ನು ನೋಡ್ತಾ ಹೋಗೋಣ. 1061. ಉತ್ತರ 78, 31, 200, 30 ಎಲ್ಲವನ್ನು ಕೂಡಿದ್ರೆ 339 ಬಂದಿದೆ. ಏನೋ ಸಣ್ಣ ಗೊಂದಲ ಆಗಿದೆ ಕುಸುಮ ಅವರಿಗೆ. ಸೆಳಗಿ ಗಂಟಿದ ಕಂಪು ಈ ಪುಸ್ತಕ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಅಮರಜಾಲ. ಇದು ಆಧುನಿಕ ವ್ಯಸನಗಳ ಬಲೆ. ಮಧುರ ಎಂ ಮಾಳೋಧೆ ಬರೆದಿರುವಂಥ ಕೃತಿ. ಇದು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರಾಧಾಕೃಷ್ಣ ದೇವಸೇನಾಪತಿ, ಮಾರುತಿ ಭುಜಂಗರಾವ್ ಚಿದಂಪಲ್ಲಿ, ಆರ್ ಜಿ ಚಂದ್ರಮೋಹನ್, ಕೆ ದಾಮೋದರನ್. ಮೊದಲಿಗೆ ಬಜರುತ್ತಿದ್ದಾರೆ ಕೃಷ್ಣಕುಮಾರಿ, ಆನಂತರ ಎರಡನೇದಾಗಿ ಕುಸುಮ. 4ನೇದು ಕೆ ದಾಮೋದರನ್. ಹೇಳಿ ಕುಸುಮ. ಮಾರುತಿ ಭುಜಂಗರಾವ್ ಚಿಂತಂಪಲ್ಲಿ. ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರಾಧಾಕೃಷ್ಣ ದೇವಸೇನಾಪತಿ ಆಗಿತ್ತು. ಈ ವರ್ಷ ರಾಧಾಕೃಷ್ಣ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ತಮಿಳುನಾಡಿಗೆ ಸೇರಿದವರು. ಮೂಲತಃ ಶಿಲ್ಪಿ. ಅಷ್ಟಧಾತುಗಳನ್ನು ಬೆರೆಸಿ ಇವರು ಶಿಲ್ಪಗಳನ್ನು ರಚಿಸ್ತಾರೆ. ಸಾಮಾನ್ಯವಾಗಿ ಪಂಚಲೋಹದ ಶಿಲ್ಪಗಳು ಬಹಳ ಪ್ರಸಿದ್ಧ. 5 ಧಾತುಗಳನ್ನು ಸೇರಿಸಿ ಮಾಡುವಂಥದ್ದು. ಆದರೆ ಇವರು 8 ಧಾತುಗಳನ್ನು ಸೇರಿಸಿ ಆ ವಿಗ್ರಹಗಳನ್ನು ರೂಪಿಸ್ತಾರಂತೆ. ಆಶ್ಚರ್ಯ ಅಂದರೆ ಈ ರೀತಿ ಶಿಲ್ಪವನ್ನು ರಚಿಸುವಂಥ ರೂಪಿಸುವಂಥ ಕಲೆ ಏನಿದೆ ತಲೆಮಾರುಗಳಿಂದ ಹರಿದು ಬಂದಿದೆಯಂತೆ. ಎಷ್ಟು ತಲೆಮಾರುಗಳು ಅಂದರೆ 34 ತಲೆಮಾರುಗಳಿಂದ ಅವರು ಈ ಅಷ್ಟಧಾತು ಶಿಲ್ಪಗಳನ್ನು ಎರಕ ಹೊಯ್ಯೋದ್ರಲ್ಲಿ ಬಹಳ ಪ್ರಸಿದ್ಧರಂತೆ. G20 ಸಮಾವೇಶ ನಡೆದಾಗ ಅಲ್ಲಿ 28 ಅಡಿ ಎತ್ತರದ ಬೃಹತ್ ನಟರಾಜ ವಿಗ್ರಹವನ್ನು ಇವರು ಎರಕ ಹೊಯ್ದು ಭಾರತ ಸರ್ಕಾರಕ್ಕೆ ನೀಡಿದರು. ಅದನ್ನು ಸಮಾವೇಶದ ದ್ವಾರದಲ್ಲಿ ಪ್ರದರ್ಶಿಸಿದರು. ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಇದನ್ನು ನಿರ್ಮಿಸಿದವರು ರಾಧಾಕೃಷ್ಣ ದೇವಸೇನಾಪತಿ ಅವರು. ಮುಂದಿನ ಪುಸ್ತಕ UN ಸಂಗನಾಳಮಠ್ ಬರೆದ ಶಬ್ದದೊಳಗಣ ನಿಶಬ್ದ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಹೋ, ಕ, ಗ, ಡು, ರ, ನ, ನಾ, ಡಿ. ಬಜರ್ ಆಗಲೇ ಒತ್ತಿದ್ದಾರೆ ಹನುಮಂತಪ್ಪ. ಉತ್ತರ ಹೊರನಾಡು ಕನ್ನಡಿಗ. ಹೊರನಾಡು ಕನ್ನಡಿಗ. ಹೊರನಾಡು ಕನ್ನಡಿಗ. ಹೌದಾ? ಪರೀಕ್ಷೆ ಮಾಡ್ಬೋದಾ ಕುಸುಮ ಅವರೇ? ಹೊರನಾಡು ಕನ್ನಡಿಗ. ಹೊರನಾಡು ಕನ್ನಡಿಗ. ಉತ್ತರವನ್ನು ನೋಡೋಣ. ಹೊರನಾಡು ಕನ್ನಡಿಗ ಉತ್ತರ ಸರಿಯಾಗಿದೆ. ಶಬ್ದದೊಳಗಣ ನಿಶಬ್ದ ಈ ಪುಸ್ತಕವನ್ನು ಹನುಮಂತಪ್ಪ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಈಗ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. 3 ಲೋಕದ ಜ್ಞಾನ ಸರ್ವಜ್ಞ, ಪಹರೆ ಯಾರಿಗೂ ತಿಳಿಯದ. ಬಜರುತ್ತಿದ್ದಾರೆ ಹನುಮಂತಪ್ಪ. ಒಂದು ಉತ್ತರ ತ್ರಿಲೋಕನ ಜ್ಞಾನಿ. ತ್ರಿಲೋಕ ಜ್ಞಾನಿ. 3 ಶಬ್ದ ಸಿಗ್ತಾ? ಬಹುಶಃ ಇಲ್ಲ ಅಂತ ಕಾಣುತ್ತೆ. 3 ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನಿಸಿ. ಅಷ್ಟರಲ್ಲಿ ಕುಸುಮ ಮತ್ತು ಕೃಷ್ಣಕುಮಾರಿ ಅವರನ್ನು ಕೇಳ್ತೇನೆ. ಮೊದಲನೇ ಶಬ್ದ ಗೊತ್ತಿದ್ದರೆ ದಯವಿಟ್ಟು ಬಜರುತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು.
ಒಂದು ಉತ್ತರ. ಕೇವಲ ಜ್ಞಾನ, ಸರ್ವಜ್ಞ, ಮೂರೂ ಲೋಕದ ಜ್ಞಾನ, ಸರ್ವಜ್ಞ ತ್ರಿಲೋಕ ಜ್ಞಾನಿಯೂ ಆಗುತ್ತೆ, ಆಗಲ್ಲ ಅಂತಲ್ಲ, ಆದರೆ ಉಳಿದ ಶಬ್ದಗಳು ಸಿಗೋದಿಲ್ಲ. ಕುಸುಮ ಅವರು ಸಿದ್ಧವಾಗಿದ್ದಾರಾ ಎರಡನೇ ಶಬ್ದ ಕೊಡೋದಕ್ಕೆ? ಪಹರೆ, ಕಾವಲು. ಕಾವಲು. ಕೃಷ್ಣಕುಮಾರಿ? ಕಾವಲು. ಕಾವಲು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಜೇನಹನಿ ಎನ್ನುವ ಪುಸ್ತಕವನ್ನು ಕುಸುಮ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಮೊದಲಿಗೆ ಕುಸುಮ, ಆನಂತರ ಕೃಷ್ಣಕುಮಾರಿ ಬಜರ್ ಒತ್ತಿದ್ದಾರೆ. ಯಾರಿಗೂ ತಿಳಿಯದ ಅಜ್ಞಾನ. ಅಜ್ಞಾನ. ಕೃಷ್ಣಕುಮಾರಿ? ಅಜ್ಞಾನಿ. ಅಜ್ಞಾನಿ. ತಿಳಿಯದ, ಅಲ್ಲಿ ಸುಳುಹು ಉಂಟು. ಹನುಮಂತಪ್ಪನ್ನು ಪ್ರಯತ್ನಿಸಬಹುದು. ಅಜ್ಞಾನಿ. ಅಜ್ಞಾನಿ. ಆ ಉತ್ತರ ಕೊಟ್ಟಿದ್ದಾರಲ್ವಾ? ಉತ್ತರವನ್ನು ನೋಡೋಣ. ಯಾರಿಗೂ ತಿಳಿಯದವನು ಅಥವಾ ಅಲ್ಲಿ ಒಂದು ಲಿಂಗ ಸೂಚಕ ಇಲ್ಲ ಅಲ್ಲಿ, ಹಾಗಾಗಿ ಅಜ್ಞಾತ ಸರಿಯಾದ ಉತ್ತರ ಆಗಿತ್ತು. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಕುಸುಮ ಅವರಿಗೆ ಮೊದಲ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ ಈಗ ಬಂತು. ತಲೆಗಡುಕ ಎಂಬ ನುಡಿಗಟ್ಟಿನ ಅರ್ಥವೇನು? ಮೋಸಗಾರ, ಕೊಲೆಗಾರ? ಮೋಸಗಾರ. ಮುಂದಿನ ಪ್ರಶ್ನೆ. ಬುದ್ಧಿ ಪ್ರಮಣೆಯಾದವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉನ್ಮತ್ತ, ಉನ್ಮದ? ಉನ್ಮದ. ಮುಂದಿನ ಪ್ರಶ್ನೆ. ಮಹಾಭಾರತದ ದ್ರೋಣಾಚಾರ್ಯರಿಗೆ ಒಟ್ಟು ಎಷ್ಟು ಹೆಸರುಗಳಿವೆ? 8, 9? 9. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಂಕುಳಲ್ಲಿ ಮಗುವನ್ನು ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ಊರೆಲ್ಲ ಹುಡುಕಿದರಂತೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಏರಿ ಕೆಳಗೆ ಎಳೆಗರುಗಳು ಬಾಲವನ್ನು ಬೀಸ್ತಿವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆಗಡುಕ, ಮೋಸಗಾರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಉನ್ಮತ್ತ ಆಗಿತ್ತು, ಉನ್ಮದ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ 9 ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಊರೆಲ್ಲ ಅಲೆದರು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಭತ್ತದ ಪೈರಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಹನುಮಂತಪ್ಪ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ತಲೆಕಾಲು ಎಂಬ ನುಡಿಗಟ್ಟಿನ ಅರ್ಥವೇನು? ಮರ್ಯಾದೆಯನ್ನು ಉಳಿಸು, ಮರ್ಯಾದೆಯನ್ನು ತೆಗೆಸು? ಮರ್ಯಾದೆಯನ್ನು ಉಳಿಸು. ಮುಂದಿನ ಪ್ರಶ್ನೆ. ಅತ್ತಿಯ ಮರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಔದುಂಬರ, ವಿಶ್ವಂಬರ? ವಿಶ್ವಂಬರ. ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯರ ತಂದೆ ಭರದ್ವಾಜ, ತಾಯಿ ಮೇನಕೇನ, ಘೃತಾಚೀನ? ಮೇನಕೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಂಡ ಮನೆಯ ದ್ರೋಹ ಬಯ್ಯಬೇಡ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಳ್ಳಿ ಹುಡುಗಿರೋ ತಲೆಗೆ ಎಣ್ಣೆ ಇಲ್ಲ ಅಂತ ಕಿರ್ರೋ ಮರ್ರೋ ಅಂತ ಅಳ್ತಾ ಹೋಯ್ತಾವರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಲೆ ಕಾಲು, ಮರ್ಯಾದೆಯನ್ನು ಉಳಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಔದುಂಬರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಘೃತಾಚಿ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಉಂಡ ಮನೆಯ ಜಂತಿ ಎಣಿಸಬಾರದು, ಉಂಡ ಮನೆಗೆ ದ್ರೋಹವನ್ನು ಮಾಡಬಾರದು. ಅದೊಂದು ಸಣ್ಣ ವ್ಯತ್ಯಾಸ ಇತ್ತು ಅಲ್ಲಿ. 5ನೇ ಪ್ರಶ್ನೆಗೆ ಉತ್ತರ ಕೀಲೆಣ್ಣೆ ಇಲ್ಲದ ಗಾಡಿ, ಎತ್ತಿನ ಗಾಡಿ, ಚಕ್ರಕ್ಕೆ ಎಣ್ಣೆ ಹಾಕಿಲ್ಲ, ಹಾಗಾಗಿ ಕೊಯ್ಯಾದು ಶಬ್ದ ಮಾಡ್ತಾ ಇದೆ. ಅದನ್ನು ನಮ್ಮ ಕವಿ ಈ ರೀತಿ ವರ್ಣಿಸಿದ್ದಾನೆ. 1 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಕೃಷ್ಣಕುಮಾರಿ ಅವರಿಗೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಹಂಸಕ್ಷೀರ ನ್ಯಾಯ ಎಂಬ ನುಡಿಗಟ್ಟಿನ ಅರ್ಥವೇನು? ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಡು, ಕೆಟ್ಟದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಬಿಡು? ಕೆಟ್ಟದ್ದನ್ನು ಸ್ವೀಕರಿಸಿ ಒಳ್ಳೆಯದನ್ನು ಬಿಡು. 2ನೇದು. ಹೌದು ಸರ್. ಮುಂದಿನ ಪ್ರಶ್ನೆ.
ಕುಬೇರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಶ್ರೀಮಂತ, ಬಡವ? ಶ್ರೀಮಂತ. ಮುಂದಿನ ಪ್ರಶ್ನೆ. ದ್ರೋಣಾಚಾರ್ಯರು ಯಾರ ಅವತಾರ ಎನ್ನಲಾಗಿದೆ? ಬೃಹಸ್ಪತಿ, ಶುಕ್ರಾಚಾರ್ಯ? ಬೃಹಸ್ಪತಿ. ಮುಂದಿನ ಪ್ರಶ್ನೆ. ಒಲ್ಲದ ಗಂಡನಿಗೆ ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಕುಂತವಳೆ. ಹಣೆಯಲ್ಲಿ ಕುಂಕುಮ. ಹಣೆಯಲ್ಲಿ ಕುಂಕುಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಯಾವತ್ತೂ ಒಳ್ಳೆಯದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನು ಬಿಡಬೇಕು. ಇದು ಹಂಸಕ್ಷೀರ ನ್ಯಾಯ. ಒಂದು ನಂಬಿಕೆ ನಮ್ಮದು. ಏನಪ್ಪ ಅಂದರೆ, ಹಂಸದ ಮುಂದೆ ಹಾಲು ನೀರನ್ನು ಬೆರೆಸಿ ಇಟ್ಟರೆ ಅದು ಹಾಲನ್ನು ಮಾತ್ರ ಕುಡಿಯುತ್ತೆ, ನೀರನ್ನು ಕುಡಿಯೋಲ್ಲ. ಈ ಕಥೆ ಹೇಳಿ ಒಳ್ಳೆಯದನ್ನು ಸ್ವೀಕರಿಸು, ಕೆಟ್ಟದನ್ನು ಬಿಟ್ಟು ಬಿಡು ಅಂತ ಹಿರಿಯರು ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಶ್ರೀಮಂತ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಬೃಹಸ್ಪತಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು. ಈ ಉತ್ತರ ತಾವು ಕೊಟ್ಟಿಲ್ಲ. ಐದನೇ ಪ್ರಶ್ನೆಗೆ ಉತ್ತರ ಹಣೆಯ ಕುಂಕುಮ. ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕುಸುಮ ಅವರಿಗೆ 6 ಪುಸ್ತಕಗಳು, ಹನುಮಂತಪ್ಪ ಅವರಿಗೆ 2 ಪುಸ್ತಕ, ಕೃಷ್ಣಕುಮಾರಿ ಅವರಿಗೆ 3 ಪುಸ್ತಕಗಳು ದೊರೆತಿವೆ. ಕುಸುಮ ಅವರೇ, ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹನುಮಂತಪ್ಪ ಅವರಿಗೆ 2 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕೃಷ್ಣಕುಮಾರಿ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ರತ್ನಗಳ ಪ್ರಾಥಮಿಕ ಪರಿಚಯ ನಮಗೆ ಇರುತ್ತೆ. ಒಂದು ವಿಶಿಷ್ಟ ರತ್ನ ಉಂಟು, ಇದನ್ನು ಅಲೆಕ್ಸಾಂಡ್ರೈಟ್ ಅಂತ ಕರೀತಾರೆ. ಏನಪ್ಪ ಅಂದರೆ, ಹಗಲಿನಲ್ಲಿ ಮರಕತದ ಹಾಗೆ, ರಾತ್ರಿಯ ಹೊತ್ತಲ್ಲಿ ರತ್ನದ ಹಾಗೆ ಕಾಣುತ್ತಂತೆ. ಮರಕತ ಅಂದರೆ ಹಸಿರು ಬಣ್ಣ, ಇನ್ನು ರತ್ನ ಅಂತ ಹೇಳ್ತಂದರೆ ಸ್ವಲ್ಪ ಕೆಂಪು ಬಣ್ಣ. ಹೀಗೆ ಬೆಳಕಿಗೆ ಅನುಗುಣವಾಗಿ ಬಣ್ಣಗಳನ್ನು ಬದಲಿಸುವ ಅಪರೂಪದ ಸಾಮರ್ಥ್ಯ ಇರುವಂಥ ರತ್ನ ಅಂತೆ ಅಲೆಕ್ಸಾಂಡ್ರೈಟ್ ಅನ್ನೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.